ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತಾರ. ಆದ್ಮೇಲೆ ಭ್ರಷ್ಟಾಚಾರದ ಕುರಿತಾಗಿ BJP ಕಾಂಗ್ರೆಸ್ JDS ತನಕ ಕೆಸರು ಹೆಚ್ಚಾಟ. ನೀ ದೊಡ್ಡ ಕಳ್ಳ, ನೀ ದೊಡ್ಡ ಕಳ್ಳ, ನೀ ದೊಡ್ಡ ಭ್ರಷ್ಟ, ನೀ ದೊಡ್ಡ ಭ್ರಷ್ಟ, ಒಬ್ರಿಗೊಬ್ರು ಆರೋಪ. ಕೊಪ್ಪಳದಲ್ಲಿ ಹೋದೇನೋ ಮಾತಿನ ಬರದಲ್ಲೋ ಯಾವುದೇ ಬರದಲ್ಲೋ ಒಂದಿಷ್ಟು ದಿನ ಮಾತಾಡಿದ್ರು ಭ್ರಷ್ಟಾಚಾರದ ಬಗ್ಗೆ. ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇದ್ದ ರಾಜಕಾರಣಿಗಳಲ್ಲಿ ಸ್ವಲ್ಪ ಎತ್ತರದ ನೈತಿಕತೆ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಬಗ್ಗೆ ನಾವು ಹೇಳ್ಬೋದು. ಆರೋಪಗಳು ಇಲ್ಲ ಅಂತ ಅಲ್ಲ, ಆದರೆ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆ ದಿಶೆಯಲ್ಲಿ ನಾವು ವಿಚಾರ ಮಾಡ್ಬೋದು. ಅವ್ರು ಬಂದಿಲ್ಲ, ಅವರು ಕೊಪ್ಪಳದಲ್ಲಿ ಅಂದ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೋ ನಿಜವಾಗಿ ಹಾಗೆ ಅಂದಿದ್ದಾರೋ ಆ ಮಾತು ಬೇರೆ. ನಮ್ಮ ಅಧ್ಯಕ್ಷರು BJPಯ ರಾಜ್ಯ BJPಯ ವಿಜೇಂದ್ರ ಅವರು ದೇಶದಲ್ಲಿಯೇ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟತೆಯ ಕರಾಳ ಮುಖವಾಡವನ್ನು ಬಯಲು ಮಾಡಿ ರಾಜ್ಯದ ಘನತೆ ಕುಗ್ಗಿರುವುದನ್ನು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಬಿಚ್ಚಿಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇದು ದೊಡ್ಡ ಆರೋಪನ ಇಲ್ಲಂತಲ್ಲ. ಆ ಆರೋಪ ಬಂದ ತಕ್ಷಣ ನಮ್ಮ ರಾಯರೆಡ್ಡಿ ಅವರು ಕ್ಲಿಯರೆನ್ಸ್ ಕೊಡಬೇಕಲ್ಲ. ಅದಕ್ಕೆ ನಾವು ಏನು ಅಂತಿದ್ದೀವಿ ಅಂತೇಳಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ ಎಂದು ನಾನು ಹೇಳಿಲ್ಲ. ಮಾಧ್ಯಮಗಳು ತಪ್ಪಾಗಿ ಅರ್ಥೈಸಿವೆ. ಆದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ತೊಡೆದು ಹಾಕಲು ಶ್ರಮಿಸುತ್ತಿದ್ದಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಶ್ರಮಿಸುತ್ತಿದ್ದಾರೆ ಅಂದರೆ ಇಲ್ಲಂತಿಲ್ಲ, ಐತಿ ಕಡಿಮೆ ಐತಿ, ಉಳಿದವ್ರಿಗಿಂತ ಕಡಿಮೆ ಐತಿ ಅಂತೇಳಿ. ಆದರೆ JDS ನಿಖಿಲ್ ಕುಮಾರಸ್ವಾಮಿ ಅವರಾಯ್ತು, BJPಯ V ಸುನೀಲ್ ಕುಮಾರ್ ಅವರಾಯ್ತು, CT ರವಿ ಅವರಾಯ್ತು, ಜೋರ್ದಾರ ಅಟ್ಯಾಕ್ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲ ಭ್ರಷ್ಟಾಚಾರದ ನಂಬರ್ 1 ಅಂತ ಹೇಳಿದರು. ಭ್ರಷ್ಟಾಚಾರ ಭಾಳ ಆಗ್ಯದ. ಕಾಂಟ್ರಾಕ್ಟ್ದಾರರಿಂದ ನಾವು ಪಾಲಿ ತೊಗೊತಿದ್ದು ಇವ್ರು 60 ಕೆಳಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಪಾಲಿ ಆರೋಪ ಮಾಡಿದರು ಕಾಂಗ್ರೆಸ್ಸಿಗರು. ಇವ್ರು 60 ತೊಗೊಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ನು 100 ಆಗ್ಬೋದೇನೋ. ₹100 ಕೊಟ್ಟರೆ ₹100 ಭ್ರಷ್ಟಾಚಾರಕ್ಕೆ ಹೋಗಿಬಿಡುವಂಥದ್ದು ಅದೇನು ದೂರ ಇಲ್ಲ. ಕೆಲವು ಕಡೆ ಕೆಲಸ ಆಗಲ್ಲ, ದುಡ್ಡು ಹೊಡೆದು ಹೋದಂಥ ಮಂದಿನೂ ಇದ್ದಾರೆ, ಜೊತೆ ಅಧಿಕಾರಿ ಶಾಹಿಗಳು ಇದ್ದಾರೆ, ಮತ್ತು ರಾಜಕಾರಿಗಳಂತೂ ಅದೇ ಕೆಲಸ ಮಾಡ್ತಾ ಇದ್ದಾರೆ. 224 ಮಂದಿ ಕೂಡ ಇದು CT ರವಿ ಅವರು ಇದು ಬಿಟ್ಕೊಂಡು ಹೇಳಿದ್ದನ್ನು. ಹೌದಪ್ಪ ನಾನು ಮಾಡಿಲ್ಲ. ವಿಜೇಂದ್ರ ಅವರು ಹೇಳ್ಕೊಳ್ಳಿದ್ರು ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ಸುನೀಲ್ ಕುಮಾರ್ ಅವರು ಹೇಳ್ಕೊಳ್ಳಿ, ನಿಖಿಲ್ ಕುಮಾರ್ ನಮ್ಮ ಕುಮಾರಸ್ವಾಮಿ ಅವ್ರ ಮಗನೂ ಹೇಳ್ಕೊಳ್ಳಿ, ಸ್ವತಃ ಸಿದ್ದರಾಮಯ್ಯರು ಹೇಳ್ಕೊಳ್ಳಿ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರವನ್ನು ಪೋಷಿಸಿಕೊಂಡು ಬೆಳೆಸ್ಕೊಂಡು ಬಂದವ್ರನ್ನ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇವಾಗ ಯಾರು ಹೆಚ್ಚು ಭ್ರಷ್ಟರು ಯಾರು ಕಡಿಮೆ ಭ್ರಷ್ಟರು ಅನ್ನೋ ಮಾತಿಲ್ಲ. ಈಗ ಇರುವಂಥದ್ದು ಈ ಭ್ರಷ್ಟಾಚಾರ ನೀವೇನು ಮಾಡ್ತೀರಿ ಅಂತ ಜನಸಾಮಾನ್ಯರಿಗೆ ಕೇಳೋ ಪ್ರಸಂಗ ಬಂದುಬಿಟ್ಟದು. ಯಾಕಂದರೆ ಯಾವುದೇ ಕೆಲಸ ಆಗಲಿ, ಇವತ್ತು ಯಾವುದೇ ಕೆಲಸ ಆಗಬೇಕಾಗಿತ್ತು, ಸರ್ಕಾರಿ ಕೆಲಸ ಆಗಲಿ ಮತ್ತೇನೂ ಆಗಲಿ, ನೀವು ಕೊಡೋದು ಅದು ಆಗೋದೇ ಇಲ್ಲ ಅನ್ನೋ ಹಂತಕ್ಕದ ಪೂರ ಹಂತ ಪ್ರಶ್ನೆನಿಲ್ಲ. ನೀವಿಲ್ಲ ಅಂದರೆ ಇಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ರಾಯರೆಡ್ಡಿ ಅವರು ಹೇಳಿದ ಮಾತುಗಳು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಕಿತ್ತಾಕಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಸ್ವತಃ ಮುಡಾದಲ್ಲಿ ಅವರು ತಿಳ್ಕೊಂಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ತಿಳ್ಕೊಂಡಿದ್ದಾರೆ, ಮತ್ತು ಹಿಂದಿನ ಬಂದಂಥ ನಿಮಗೆ ಗೊತ್ತದ ಅರ್ಕಾವತಿ. ಹೀಗೆ ಅದು ಪೂರ್ತಿ ನಷ್ಟಾಂಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದಿನವ್ರಿಗಿಂತ ಕಡಿಮೆ ತಿಂತೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಇದು ಮಾತ್ರ ಒಪ್ಪುವಂಥ ವಿಷಯ. ಅದಕ್ಕೆ ರಾಯರೆಡ್ಡಿ ಅವರು ಹೇಳಿದಂಥ ಮಾತಿನಲ್ಲಿ ವಾಸ್ತವಗಳಿದ್ದೇವೆ, ಇಲ್ಲಂತೂ ಅಲ್ಲ. ಆದರೆ ಭ್ರಷ್ಟಾಚಾರ ಉಳಿಸಲಿಕ್ಕೆ ನಾವೇನು ಮಾಡಬೇಕು, ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಭ್ರಷ್ಟದ್ರಿ, ನೀವು ಬಂದು ಏನು ಮಾಡೋದಿಲ್ಲ, ನೀವು ಭ್ರಷ್ಟಾಚಾರ ಮಾಡೋದಲ್ಲ. ಈಗ ಸದ್ಯ ನಿಮಗೆ ಅಧಿಕಾರ ಕೊಟ್ಟರೆ ಬಟ್ ಈಗ ನಿಮ್ಮ ಅಧಿಕಾರ ಅದ ಸೆಂಟ್ರಲ್ದಲ್ಲೇ ಯಾವ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರ ಇಲ್ಲದಂತ ಅದಪ್ಪ ಅಂತ ನೀವು ಉತ್ತರ ಕೊಡಬೇಕಾಗ್ತದೆ. ಇವತ್ತು ಇನ್ನೊಬ್ರಿಗೆ ಬಟ್ಟೆ ಮಾಡಿ ತೋರಿಸ್ಬೋದು, ಇನ್ನೊಬ್ರಿಗೆ ಕೈ ಮಾಡಿ ತೋರಿಸ್ಬೋದು, ನೀವೇನಿದ್ದೀರಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಓಡಿಸೋದು ಸುಲಭಿಲ್ಲ, ಅದು ಸಾಧ್ಯದ ಮಾತು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾವು ನಿರ್ಮಿಸಬೇಕಾಗಿದೆ. ಅದಕ್ಕಾಗಿ ಇವತ್ತು ಯಾರ ಮಾತು ಅಲ್ಲ ಅನ್ನೋಕ್ಕಿಂತಲೂ ರಾಯರೆಡ್ಡಿ ಅವರು ಹೇಳಿದಂತೆ ಕೆಲವೊಂದು ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅವರು ಈ ಒಂದು ನೆರವೇರಿನಲ್ಲಿ ಹೆಂಗದಪ್ಪ ಭ್ರಷ್ಟಾಚಾರ ಅನ್ನೋದು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಅವರು ಏನಪ್ಪ ಅಂದ್ರೆ
ಒಂದು ಮಾತು ಇನ್ನೊಂದು ಕ್ಲಿಯರೆನ್ಸ್ ಮಾಡ್ತಾರೆ ರಾಯರೆಡ್ಡಿಯವರು. ನಾನು ಕರ್ನಾಟಕದ ಹಿತದೃಷ್ಟಿಯಿಂದ ಮಾತನಾಡಿದ್ದೇನೆ. ನನ್ನ ಮಾತನ್ನು ಉತ್ತಮ ಸ್ಫೂರ್ತಿಯಿಂದ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರ ಇಲ್ಲವೇ ಎಂದು ಹೇಳಲಾಗುವುದಿಲ್ಲ ಅಂತ ಮಾತು ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವತಿ ಅದು ಕಡಿಮೆ ಮಾಡಬೇಕಾಗಿತ್ತು, ಇಲ್ಲಂತ ಹೇಳ್ತಾ ಇಲ್ಲ. ಮುಂದುವರೆದಂಥ ಅವರು ಗುತ್ತಿಗೆದಾರರು ಮಾಡಿರೋ ಭ್ರಷ್ಟಾಚಾರದ ಆರೋಪ ಕುರಿತು ತನಿಖೆ ನಡೆಸಬೇಕಾಗಿತ್ತು. ಯಾವುದು ನಡೆಸೋರು, ಏನು ನಡೆಸೋರು? ಇದು ನಾವು ಬಸವರಾಜ ರಾಯರೆಡ್ಡಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಕೇಳಬೇಕಾಗಿದೆ. ನಡೆಸಬೇಕಾಗಿದೆ, ನಿಮ್ಮದು ಅಧಿಕಾರದಲ್ಲ, ಇಷ್ಟು ಯಾಕೆ ಮಾಡಲಿಲ್ಲ ನೀವು? ತಪ್ಪಿತಸ್ಥರನ್ನು ಶಿಕ್ಷಿಸಬೇಕು. ಯಾವಾಗ ಶಿಕ್ಷಿಸೋರು? ಇಷ್ಟೊಳಗೆ ಮತ್ತೆ 2.5 ವರ್ಷ ಮುಗಿದ್ರೆ ಇನ್ನು 2.5 ವರ್ಷದಾಗ ಆಗಬೇಕಲ್ಲ ಶಿಕ್ಷೆ. ಇಲ್ಲಿವರೆಗೆ ಏನು ಮಾಡಿದ್ರೆ ಯಾಕೆ ಆಗಲಿಲ್ಲ? ಅದಕ್ಕೆ ಅವರ ಉತ್ತರ ಕೊಡಬೇಕಾಗಿದೆ. ಸರ್ಕಾರದ ಕಾಮಗಾರಿಗಳಲ್ಲಿ ಗುಣಮಟ್ಟದ ಕೆಲಸ ನಡೆಯುತ್ತಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನೀವು ಹೇಳಿದರೆ ಭಾಳ ಸಂತೋಷ. ಹಿಂದೆಲ್ಲ 5-6 ದಶಕ ಬಾಳಿಕೆ ಬರುತ್ತಿದ್ದ ಸರ್ಕಾರಿ ಕಟ್ಟಡಗಳು ಈಗ 10 ವರ್ಷಗಳಲ್ಲಿ ಬಿದ್ದು ಹೋಗುತ್ತವೆ. ಇದು ಸತ್ಯನಲ್ಲ, ಒಪ್ಪುವಂಥದ್ದು. 50, 60, 100 ವರ್ಷ ಬದುಕುವಂಥ ಕಟ್ಟಡಗಳು ಇವತ್ತು 10 ವರ್ಷ ಕುಳ್ಳ ಆಗ್ತಾ ಇದ್ದಾವೆ. ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ ತಮ್ಮ ಏರಿಯಾದ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ನಾಟಕ ಭಾಗದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಹೇಗೆ ಸಾಧ್ಯ? ಈ ವಿಚಾರವನ್ನು ಕೊಪ್ಪಳದಲ್ಲಿ ನಡೆಸಬೇಕು ನಾನು ಹೇಳಿದ್ದೀನಿ. ನಂಬರ್ 1 ಆಗಿದ್ದೀವಪ್ಪ ನಾವು ಭ್ರಷ್ಟಾಚಾರ ನಾನು ಹೇಳಿಲ್ಲ ಅನ್ನೋ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಈ ಸ್ಪಷ್ಟೀಕರಣ ಏನೂ ಇರಲಿ, ಇವೆಲ್ಲ ಅವ್ರು ಹೇಳಿದಂಥ ಮಾತುಗಳು ಮಾತ್ರ ಅಕ್ಷರಶಃ ಸತ್ಯ. ಯಾಕೆಂದ್ರೆ ಇಲ್ಲಿ ಮತ್ತೆ ಕ್ಲಿಯರೆನ್ಸ್ ಮಾಡೋಕೆ ಹೇಳ್ತಾರೆ ಅವರು. ಯಾರ್ಯಾರ ಸರ್ಕಾರದ ಎಷ್ಟೆಷ್ಟು ಭ್ರಷ್ಟಾಚಾರ ಇತ್ತು ಅಂತೇಳಿ. ಕರ್ನಾಟಕದಲ್ಲಿ BJP ಮತ್ತು JDS ಸರ್ಕಾರಗಳ ಅವಧಿಯಲ್ಲಿ ಅತಿಯಾದ ಭ್ರಷ್ಟಾಚಾರವಿತ್ತು. ಇವತ್ತಿನ ಹೆಚ್ಚಿತ್ತು, ಇದು ನಮಗೆ ಕಡಿಮೆ ಇತ್ತು ಅಷ್ಟೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಭ್ರಷ್ಟಾಚಾರವಿಲ್ಲ. ಅಲ್ಲದೆ ಭ್ರಷ್ಟಾಚಾರ ನಿವಾರಿಸುವ ಉದ್ದೇಶದಿಂದ ಉಪ ನೋಂದಣಾಧಿಕಾರಿ, ಅಬಕಾರಿ ಗಣಿ ಮತ್ತು ಭೂವಿಜ್ಞಾನ, ವಾಣಿಜ್ಯ ತೆರಿಗೆ, ಸಾರಿಗೆ ಇಲಾಖೆಗಳಲ್ಲಿ ವರ್ಗಾವಣೆ ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿ ಮಾಡುವುದಾಗಿ ಸರ್ಕಾರ ಪ್ರಕಟಿಸಿದೆ. ಕೌನ್ಸಿಲಿಂಗ್ ಮಾಡಿ ಆಗ್ತದೆ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತೇಳಿ. ಆದರೆ ಸಂಪೂರ್ಣವಾಗಿ ಕಿತ್ತಾಕೋದಕ್ಕೆ ಏನು ಮಾಡ್ತಾ ಇದ್ದೀರಿ? ಅವರಲ್ಲಿ ಗೊತ್ತಿಲ್ಲ, ರಾಯರೆಡ್ಡಿ ಅವರಲ್ಲ, ಯಾರಲ್ಲೂ ಗೊತ್ತಿರಲಿಲ್ಲ. ಅದಕ್ಕೆ ಇರುವಂಥದ್ದು ಒಂದೇ ಏನಪ್ಪ ಅಂದ್ರೆ, ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡಬೇಕಾಗಿದ್ರೆ ಮೊದಲು ನೀವು ಪ್ರಾಮಾಣಿಕರಾಗಬೇಕಾಗಿದೆ. ಜನರಿಗೆ ದುಡ್ಡು ಕೊಟ್ಟು ಮತ್ತೇನೋ ಕೊಟ್ಟು ಆಯ್ಕೆ ಆಗೋಕ್ಕಿಂತಲೂ ಪ್ರಾಮಾಣಿಕವಾಗಿ ನಿಂತ ನಿಮ್ಮ ಯೋಜನೆಗಳನ್ನ ಮಾತಾಡಿ ಆ ಯೋಜನೆಗಳು ತರುವಂಥ ಕೆಲಸ ಮಾಡಬೇಕಾಗಿದೆ. ಅಂದಾಗ ಮಾತ್ರ ನೀವು ಸುತ್ತಾದಾಗ ಅಧಿಕಾರ ಸಂಖ್ಯೆ ಕೇಳಿಗೆ ಬರ್ತದೆ ಯಾಕಪ್ಪ ಅಂತೇಳಿ. ಮತ್ತು ಲೋಕಾಯುಕ್ತಗಾಗಲಿ, ಅದು ನಮ್ಮ ಪೊಲೀಸ್ಗಾಗಲಿ ಅಥವಾ IT ಆಗಲಿ, ಅದು CBI ಬೇಡ, ಇಲ್ಲೇ IT ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಬೇಡ. ಇಲ್ಲಿ ತನಿಖಾ ಅಧಿಕಾರಿಗಳಿಗೆ, ಪೊಲೀಸರಿಗೆ ಮತ್ತು ಲೋಕಾಯುಕ್ತರಿಗೆ ಸೇರಿಯವರಿಗೆ ಪೂರ್ಣ ಮುಕ್ತ ಹಸ್ತು ಕೊಟ್ಟುಬಿಟ್ಟು ಅವರಿಗೆ ಭ್ರಷ್ಟರ ಹುಡುಗಿ ತೆಗೆದು ಒಯ್ತಾರೆ. ಅಲ್ಲರಿ ಸಿಂಪಲ್ ಅದು. ಇದ್ರೊಳಗೆ ಒಬ್ಬ ಅಧಿಕಾರಿ ತಾವು ಅಧಿಕಾರಕ್ಕೆ ಬಂದಾಗ ಅವ್ರ ಆಸ್ತಿ ಎಷ್ಟಿತ್ತು, ಇವತ್ತು ಎಷ್ಟದ, ಇಷ್ಟು ನೋಡ್ರಿ ಗೊತ್ತಾಗಿಬಿಡ್ತದೆ. ಇದಕ್ಕಿಂತ ದೊಡ್ಡ ಮಹಾನ್ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಎಲ್ಲೆಲ್ಲದಪ್ಪ ನಿಂತ್ಕೊಂಡು ಹೆಂಗೆ ಗಳಿಸಿದೆ, ಏನು ಗಳಿಸಿದೆ ಅಂತೆ ಆದ್ರೆ ಸ್ಪಾಟಿಗೆ ಇದ್ದಂಥ ಅಧಿಕಾರಿಗಳನ್ನೆಲ್ಲ ಮನೆ ಕಳಿಸ್ಬೋದು. ಸ್ವಚ್ಛ ಹೊಸ ಹುಡುಗರು ಬರ್ತಾರೆ, ಪಾಪ ಅನ್ಎಂಪ್ಲಾಯ್ಡ್ ಇದ್ದಾರೆ ಹುಡುಗರು, ಅವ್ರು ತೊಗೊಂಡ್ರ ಜಾಗದಾಗ ಹೊಸ ಹುಡುಗರ ಬರಲಿಲ್ಲ. ಬಂದ್ರೆ ಹೊಸದಾಗಿ ಬಂದವರು ನಮ್ಮ ತೊಗೊಂಡಪ್ಪ ಮೆರಿಟ್ ನೋಡಿ ಅಂತೇಳಿ ಸ್ವಚ್ಛ ಆಡೋದು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದ್ದಂಥವ್ರು ಭ್ರಷ್ಟರೇ ಇದ್ದಾರೆ ಮ್ಯಾಕ್ಸಿಮಮ್. ಎಲ್ಲೋ ಒಬ್ಬರು ಇರ್ಬೋದು, ಎಲೆಯ ಮರೆಯ ಕಾಯೇ ಹಾಗೆ. ಅವ್ರ ಬಗ್ಗೆ ನಾವೇನು ಹೇಳಿಕ್ಕೆ ಆಗುವುದಿಲ್ಲ. ಪಾಪ ಅವರಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಪಷ್ಟ ಹೇಳ್ತಾರೆ ಅವ್ರು, ನಿಂಗೆ ತಿನ್ನಲಿಕ್ಕಾಗಲಿ ಸುಮ್ಮನೆ ಕೂತ್ಕೊಂಡ್ಬಿಡಪ್ಪ ನಿನ್ನ ಪರ್ಸೆಂಟೇಜ್ ಕ್ಲಾಸ್ ನಾವು ಅಷ್ಟು ಮಟ್ಟಿಗೆ ಇದ್ದಾರೆ ಇವತ್ತು. ಹೀಗಾಗಿ ಈ ಭ್ರಷ್ಟಾಚಾರವನ್ನು ಓಡಿಸೋ ಸಲುವಾಗಿ ಜನನ ಎದ್ದಿರಬೇಕಂತ ಹೇಳಿದ್ರೆ ಮತ್ತೆ ಅರಾಜಕತೆ ಸ್ಟಾರ್ಟ್ ಆಗ್ತದೆ. ಸರ್ಕಾರನ ಈ ದಿಸೆಯಲ್ಲಿ ತಾವು ಮೊದಲು ಸ್ವಚ್ಛತೆ ಒಂದು ಏನಪ್ಪ ಅಂದ್ರೆ ಪೊಲಿಟಿಕಲ್ ಫಂಡ್ಗಾಗಿ, ರಾಜಕೀಯ ಫಂಡ್ಗಾಗಿ, ಪಕ್ಷದ ಫಂಡ್ಗಾಗಿ ರೊಕ್ಕ ಎಬ್ಸಕ್ಕೆ ಹೋದ್ರೆ ಆ ಸಂದರ್ಭ ಸಹಜವಾಗಿ ಇಂಥ ಆಲಸ್ಯ ಬರ್ತದೆ. ಅವ್ರು ನಿಮ್ಮ ಮಾತು ಕೇಳಿದ್ರು, ಯಾರು ಮಾತು ಕೇಳಿದ್ರು, ಅವ್ರು ನಿಮ್ಗೆ ಕೊಟ್ಟ ಮುಂದೆ ನಾವು ಅಧಿಕಾರಿ ಆಗಿದ್ವಿ ಅಂತ ಹೇಳ್ತಾರೆ. ಹಾಗೇನು ಮಾಡ್ಲಿಕ್ಕೆ ಸಾಧ್ಯ? ರಾಯರೆಡ್ಡಿ ಅವರು ಮೂಲಕ್ಕೆ ಹಾಕಬೇಕು ವಿನಃ ಏನೋ ಒಂದಿಷ್ಟು ಕೌನ್ಸಿಲಿಂಗ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಇವೆಲ್ಲ ವ್ಯರ್ಥಾಲಾಪಗಳು. ಅದರಿಂದ ಏನು ಭ್ರಷ್ಟಾಚಾರ ಅಳಗಾಡೋದಿಲ್ಲ, ಹಿಂಸೆ ಇರೋದಿಲ್ಲ ಅನ್ನೋ ಮಾತು ನೆನಪಿಟ್ಕೊಂಡು ಇಲ್ಲಿ ರಾಯರೆಡ್ಡಿಯವರ ಭ್ರಷ್ಟಾಚಾರದ ಕುರಿತು ಮಾತಾಡಿದ್ದು ಅದು ನಾವು ಸತ್ಯ ಒಪ್ಕೊಂಡಿದ್ದು. ಇಲ್ಲಿ ಖುಷಿ ಪಡುವಂಥ ವಿಷಯ. ಅದನ್ನು ಬಿಟ್ಕೊಟ್ಟು ನಾವು ಕರ್ನಾಟಕ ಬಂದು ಅವರು ಹೇಳ್ಕೊಂಡಾರೆ, ಇವರು ಹೇಳ್ಕೊಂಡಾರ ಅಂತಂದ್ರೆ ನೀವೇನು ಹೇಳ್ಕೊಳ್ತೀರಿ ಹೇಳ್ಬೇಕಾದ್ರೆ? ನಿಮ್ಮ ಸರ್ಕಾರ ಅನೇಕ ಕಡೆಗಳಲ್ಲಿದ್ದಾವೆ, ಇವತ್ತು ಸಾಕಷ್ಟು ಕಡೆಗಳಿದ್ದಾವೆ. ಸರ್ಕಾರನ ಬಿಡಿಸಿ ಸರ್ಕಾರ ಮಾಡಿದಂಥವು ಇದ್ದಾವೆ, ಏನೆಲ್ಲ ನಿಮ್ಮೆಲ್ಲ ಆರೋಪಗಳು ಸಾಕಷ್ಟು ಇದ್ದಾವೆ. ಚುನಾವಣಾ ಆಯೋಗ ಸಹಿತ ಬದಲಾವಣೆ ಮಾಡಿದಂಥದ್ದು ಏನೂ ಆರೋಪಗಳಿದ್ದಾವೆ. ಪ್ರತಿಯೊಂದು ಈ ದೇಶ CBI, ED ಇನ್ನುಳಿದೆಲ್ಲ ಸಂಸ್ಥೆಗಳು ನಿಮ್ಗೆ ಬೇಕಾದಂಗೆ ಆ ಸ್ವಾಯತ್ತ ಸಂಸ್ಥೆಗಳು ಅಲ್ಲಿ ನಿಮ್ಮ ಹಸ್ತಕ್ಷೇಪ ಆಗಬಾರ್ದು. ಅದು ಹಸ್ತಕ್ಷೇಪ ಮಾಡಿ ನಿಮ್ಗೆ ಬೇಕಾದಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಎಲ್ಲ ಕಡೆ ಭ್ರಷ್ಟಾಚಾರ ತುಂಬ ಹೋಗ್ಯದ. ಅದಕ್ಕೆ ಮೋದಿಯವರು ನೀವು ಉತ್ತರ ಕೊಡಬೇಕಾಗ್ಯದ. ನೀವು ಇಲ್ಲಿ ನಾವು ಹೇಳೋದು ಒಂದೇ ಉದ್ದೇಶ, ನೀವೆಲ್ಲರೂ ಈ ಒಂದು ರಾಜಕೀಯ ಜನ ನೀವು ಭ್ರಷ್ಟಾಚಾರ ಹಣದಿಂದಲೇ ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಿ. ಇಲ್ಲ ಅನ್ನೋರು ಒಬ್ಬರಾದ್ರೂ ಬಂದು ನಮ್ಮ ಹೇಸಿ ಥರ ಮುಂದೆ ಉತ್ತರ ಕೊಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ
ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅಂತ ಸೇರಿಸಿ ತಾರಾಮಿದು ಸತ್ಯದ ಕೈಗೆ ನಡಿ ವಂದನೆಗಳು.